ಚಿತ್ರದುರ್ಗದಲ್ಲಿ ಸೀಬರ್ಡ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ದುರಂತದ ಬಳಿಕವೂ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಬೆಂಗಳೂರಿಂದ ಹೋಗುವ ಖಾಸಗಿ ಬಸ್ಗಳಲ್ಲಿ ಸರಕು ಸಾಗಾಟವನ್ನ ಮಾಡಲಾಗ್ತಾ ಇದೆ. ಪರ್ಮಿಷನ್ ಇಲ್ಲದೆ ವಸ್ತುಗಳನ್ನ ಸಾಗಿಸಲಾಗ್ತಾ ಇದೆ. ಇನ್ನೂ ಕೂಡ ಕಳ್ಳಾಟ ನಿಂತಿಲ್ಲ. ರಾಜಾರೋಷವಾಗಿ ಗೂಡ್ಸ್ ಮೆಟೀರಿಯಲ್ಗಳನ್ನ ಸಾಗಿಸ್ತಾ ಇದ್ದಾರೆ ಖಾಸಗಿ ಬಸ್ಗಳಲ್ಲಿ. ಇನ್ನು ಕರ್ನೂಲ್ನ ಬಸ್ ದುರಂತ ಏನಾಗಿತ್ತು, ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಾವು ನೋವು ಸಂಭವಿಸಿತ್ತು. ಅದಾದ ನಂತರ ಆರ್ಟಿಒ ಅಧಿಕಾರಿಗಳು ರಾಜ್ಯದಲ್ಲಿ ಸಾಕಷ್ಟು ರೈಡ್ ಮಾಡಿದ್ರು, ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಾಗಿ ಹೇಳಿದ್ರು, ಸಾಕಷ್ಟು ಬಸ್ಗಳನ್ನು ಸೀಸ್ ಕೂಡ ಮಾಡಿದ್ರು. ಆದರೆ ಅದಾದ ನಂತರವೂ ಕೂಡ ದುರಂತಗಳು ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಮೊನ್ನೆ ಆದಂತಹ ಚಿತ್ರದುರ್ಗದ ಬಳಿ ಬಸ್ ದುರಂತ ಏನಾಯಿತು, ಅದಾದ ನಂತರವೂ ಕೂಡ ಇನ್ನೂ ಈ ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಂಡಂತೆ ಕಾಣಿಸ್ಕೊಳ್ತಾ ಇಲ್ಲ. ಬೆಂಗಳೂರಿನಿಂದ ಹೋಗುವಂಥ ಖಾಸಗಿ ಬಸ್ಗಳಲ್ಲಿ ಸರಕು ಸಾಗಾಟವನ್ನು ಮಾಡಲಾಗ್ತಾ ಇದೆ. ಪರ್ಮಿಷನ್ ಇಲ್ಲದೆ ವಸ್ತುಗಳನ್ನು ಸಾಗಿಸಲಾಗ್ತಾ ಇದೆ. ರಾಜಾರೋಷವಾಗಿ ಗೂಡ್ಸ್ ಮೆಟೀರಿಯಲ್ಗಳನ್ನು ಬಸ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ಬಸ್ಗಳಲ್ಲಿ ಗೂಡ್ಸ್ಗಳನ್ನು ತುಂಬ್ತಾ ಇದ್ದಾರೆ ಅಂತ. ಇದರಿಂದಾಗಿಯೇ ಅಗ್ನಿ ಅವಘಡಗಳು ಹೆಚ್ಚಿನದಾಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ, ಅದೆಲ್ಲ ಆಗಬಾರ್ದು. ಯಾಕಂದ್ರೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಜೀವನೇ ಭಾಳ ಇಂಪಾರ್ಟೆಂಟು. ಅದ್ರ ಸುರಕ್ಷತೆಗೆ ನಾವು ಅದಕ್ಕೆ ಪ್ರಿಕಾಷನರಿ ಏನು ಬೇಕಲ್ಲ, ಎಕ್ಸಿಸ್ಟಿಂಗು ಇವನ್ನ ಎಲ್ಲ ಅಷ್ಟೇ ಇಟ್ಕೋಬೇಕು. ಪ್ರಯಾಣಿಕ ಸುರಕ್ಷತೆಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನಷ್ಟೇ ಇರಬೇಕು. ಮಿಕ್ಕಿದರಲ್ಲಿ ಇರಬಾರ್ದಲ್ಲ. ಗೂಡ್ಸ್ ಓಡಿಸೋಕ್ಕಂತ ಬೇರೆ ಗಾಡಿ ಇರ್ತದೆ, ಅದರಲ್ಲಿ ಅವನ್ನೆಲ್ಲ ಹಾಕಬೇಕು. ಅಲ್ಲ ಸರ್, ಇದು ಗೋರ್ಮೆಂಟು ನಾವು ಸಾರ್ವಜನಿಕವಾಗಿ ಇರಬೇಕಾದ್ರೆ ಅವ್ರ ಜೀವನ ಕಾಪಾಡ್ಕೋಬೋದೇ ಅವ್ರದ್ದೇ. ಅವರು ಅದ್ರ ಬಗ್ಗೆ ನಿಗಾ ವಹಿಸ್ಬಿಟ್ಟು ಗೂಡ್ಸ್ ಗಾಡಿನ ಗೂಡ್ಸ್ ಆಗಿ ಓಡಿಸ್ಬೇಕು. ಯಾಕಂದರೆ ಈಗೆಲ್ಲ ಪ್ರಯಾಣಿಕ ಗಾಡಿಯಲ್ಲಿ ಈ ಥರ ಗೂಡ್ಸ್ ಗಾಡಿನ ತುಂಬ್ಕೊಂಡು ಹೋದರೆ ಆಗೋ ಅನಾಹುತಕ್ಕೆ ಯಾರು ಕಾರಣ ಇರ್ತಾರೆ ಹೇಳಿ ನೋಡೋಣ. ಅದಕ್ಕೆ ಮೇನು ಯಾವುದೇ ಗಾಡಿ ವೆಹಿಕಲಲ್ಲಿ ಓಡಾಡ್ತಿರ್ಬೇಕಾದ್ರೆ, ನಾವು ಟ್ರಾವೆಲಲ್ಲಿ ಓಡಾಡ್ತಿರ್ಬೇಕಾದ್ರೆ ಕಷ್ಟ. ಖಾಸಗಿ ಬಸ್ದವ್ರು ನಾವು ಏನು ಹೇಳಬೇಕಂದ್ರೆ, ಮೇನ್ ಅದು ಓನರ್ ಮಾಲೀಕರು ಅದಾರಲ್ಲ, ಅವರು ಸರಿಯಾಗಿ ಸ್ಟ್ರಿಕ್ಟ್ ತೊಗೊಳ್ಬೇಕು. ಯಾಕಂದರೆ ಎಷ್ಟು ಜನ ನೋಡಿ ಇಲ್ಲಿ ನೀವು ಎಷ್ಟು ಜನ ಹೋಗ್ತಾ ಇದ್ದಾರೆ ಆ ಪ್ರಯಾಣಿಕರು. ಏನು ಸುರಕ್ಷತೆ ಬಗ್ಗೆ ಮಾತಾಡ್ತಿದ್ದಾರೆ, ಎತ್ತಿದ್ರೆ ಒಳ್ಳೆಯ ಒಂದು ಕೆಲಸ ಇದೆ, ನಾವು ಅಕ್ಸೆಪ್ಟ್ ಮಾಡ್ತಿದ್ದೀವಿ. ಆದರೆ ಏನಾಗ್ತಾ ಇದೆ ಅಂದರೆ, ಈ ಸಂಸ್ಥೆಗಳನ್ನು ಓಡಿಸುತ್ತಿರುವ ಮಾಲೀಕರು ಎಚ್ಚೆತ್ತುಕೊಳ್ಬೇಕು. ಮೇನಾಗಿ ಗ್ರಾಹಕರು ಕೂಡ ಸಹ ಇದು ಸೇಫ್ಟಿ ಇದೆಯಲ್ಲ ಅಂತ ಅವ್ರಿಗೆ ನಾವು ಮೇಲು ಅಥವಾ ಇಮೇಲ್ ಮಾಡಿ ನಾವು ಇದನ್ನು ಮಾಡಬೇಕು. ಅಂದಾಗೆ ಅದು ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಹೀಗೆ ಆಕ್ಸಿಡೆಂಟ್ಗಳಾಗಿ ಹೋಗ್ತವೆ ಸರ್.